ಲೋಕಸಭೆ ಚುನಾವಣೆ ಅಂಗವಾಗಿ ನಮ್ಮ ರಾಷ್ಟ್ರ ನಾಯಕರಾದಂಥ ಮಂದಕೃಷ್ಣ ಮಾದಿಗ ಅವರು ಸೇಡಮ ತಾಲೂಕಿನ ಕ್ರೀಡಾಂಗಣ ಮೈದಾನದಲ್ಲಿ ಬರುತ್ತಿದ್ದಾರೆ. ನಾಳೆ 3ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಈ ಸಭೆಯನ್ನು ಇರುತ್ತದೆ. ಮಾದಿಗ ಸಮಾವೇಶ. ಹೀಗಾಗಿ ಎಲ್ಲ ತಾಲೂಕದಿಂದ ಎಲ್ಲ ಪ್ರತಿಯೊಬ್ಬರು ಯುವಕರು ಹಾಗೂ ಹಿರಿಯರು ಬುದ್ಧಿಜೀವಿಗಳು ಇದರಲ್ಲಿ ಪಾಲ್ಗೊಂಡು ಇದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೂ ಗುಲ್ಬರ್ಗಾ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆ, ದಕ್ಷಿಣ ಮತಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆ, ದಕ್ಷಿಣ ಹಾಗೂ ಉತ್ತರ ಸೇರಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಗುಲ್ಬರ್ಗಾ ಜಿಲ್ಲೆಯ ಎಲ್ಲ ಜನತೆಗೆ, ಎಲ್ಲ ತಾಲೂಕಾ, ಎಲ್ಲ ಕ್ಷೇತ್ರ ಜನರಿಗೆ, ಮಾದಿಗ ಸಮಾಜ ಜನರಿಗೆ ನಾ ಮನವಿ ಮಾಡ್ಕೊತೀನಿ. ಹಾಗೆ ಮಾದಿಗರ ಅಭಿಮಾನಿಗಳ ಮತ್ತೆ ಇನ್ನೊಂದು ಯಾವುದೇ ಇರಲಿ ಜಾತಿ ಅಂತ ಹೇಳಲ್ಲ ನಾನು. ಯಾವುದೇ ಮಾದಿಗರಿಗೆ ಯಾರು ಲೈಕ್ ಮಾಡ್ತೀರೋ ಅವರು ತಮ್ಮ ಬೆಂಬಲ ಕೊಟ್ಟು ನಮ್ಮ ಸಮಾಜಕ್ಕೆ ಬೆಂಬಲ ಕೊಡಬೇಕಂತೇಳಿ ಎಲ್ಲ ಸಮಾಜ ಮುಖಂಡರಿಗೆ ಈ ಮುಖಾಂತರ ತಮಗೆ ತಿಳಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕಂತೇಳಿ ಮಗದೊಮ್ಮೆ ನಮ್ಮ ಯುವಕರಿಗೆ ಹಾಗೂ ನಮ್ಮ ಮಾದಿಗರ ಹಿರಿಯರಿಗೂ, ಎಲ್ಲ ನಮ್ಮ ಜಿಲ್ಲೆಯ ನಾಯಕರಿಗೆ, ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರಿಗೂ ಹೇಳ್ತಾ, ಹಾಗೆ ನಮ್ಮ ಕೇಂದ್ರದ ಸಚಿವರಾದ ನಾರಾಯಣಸ್ವಾಮಿ ಅವರನ್ನು ಆಗಮಿಸ್ತಿದ್ದಾರೆ. ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ಮಾದಿಗ ಸಮಾಜದವರು ಅವ್ರನ್ನೂ ಆಗಮಿಸ್ತಾರೆ. ರಮೇಶ್ ಜಿಗಜಿಣಗಿ ಅವ್ರನ್ನೂ ಆಗಮಿಸ್ತಾರೆ. ಎಲ್ಲರೂ ತಾವು ಕೂಡ ಎಲ್ಲರೂ ಚಾಚು ತಪ್ಪದೆ ಎಲ್ಲರೂ ಬಂದು ಸಕ್ಸಸ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ನಾಳೆ ಕಲಬುರಗಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ಸೇಡಂ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಮಾದಿಗ ಒಂದು ಸಮಾವೇಶವನ್ನು ಸೇಡಂ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾಳೆ ಸಾಯಂಕಾಲ 5 ಗಂಟೆ ಸರಿಯಾಗಿ ಸಮಯಕ್ಕೆ ರಾಷ್ಟ್ರೀಯ ನಾಯಕರು, ಮಾದಿಗ ದಂಡದ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದಕೃಷ್ಣ ಅಣ್ಣಾಜಿ ಅವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ತಾಲೂಕಿನವರು ಮತ್ತು ದಕ್ಷಿಣ ಉತ್ತರ ಮತಕ್ಷೇತ್ರದವರು, ಈ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದಕೃಷ್ಣ ಮಾದಿಗಣ್ಣವರು ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಬೇಕಂತೇಳಿ ನಿರೀಕ್ಷೆ ಇಟ್ಟುಕೊಂಡು ಇವತ್ತು ಮಾದಿಗ ಸಮಾಜದ ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣ ಅವರು ಇಲ್ಲಿವರೆಗೂ ಯಾವುದೇ ಪಕ್ಷದಕ್ಕೆ ಬೆಂಬಲವನ್ನು ಸೂಚಿಸುವುದಿಲ್ಲ. ಸುಮಾರು 50 ವರ್ಷಗಳಿಂದ ಈ ಬಾರಿ ಹಿಂದಿನ ಚುನಾವಣೆ ಹಿಡ್ಕೊಂಡು ಮಂದಕೃಷ್ಣ ಮಾದಿಗಣ್ಣವರು ಭಾರತೀಯ ಜನತಾ ಪಕ್ಷದಿಂದ ಈ ಮಾದಿಗ ಸಮಾಜಕ್ಕೆ ನ್ಯಾಯ ಸಿಗುತ್ತದ, ಮಾದಿಗ ಸಮಾಜ ಏನಾದರೂ ಮುಂದೆ ಬರಬೇಕು, ಮಾದಿಗ ಸಮಾಜಕ್ಕೆ ಮಾದಿಗ ಸಮಾಜ ಬೆಳಕಿಗೆ ತರುವಂಥ ಪಕ್ಷ ಯಾವುದಾದ್ರೂ ಆದ್ರೆ ಅದರ ಭಾರತೀಯ ಜನತಾ ಪಕ್ಷ ಅಂತ ತಿಳ್ಕೊಂಡು ಮಾದಿಗ ಮಂದಕೃಷ್ಣ ಅಣ್ಣಾಜಿಯವರು ನಾಳೆ 5 ಗಂಟೆಗೆ ಸೇಡಂನಲ್ಲಿ ಮಾದಿಗ ದಂಡೋರ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಮತಕ್ಷೇತ್ರದವರು ನಾಳೆ ಮಾದಿಗ ದಂಡೋರ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಿಗ ಸಮಾಜದವರು ಪಕ್ಷಾತೀತವಾಗಿ, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿದ್ದವರು, ಎಲ್ಲ ಮಾದಿಗ ಸಮಾಜ ಯುವಕರು, ಹಿರಿಯರು, ಮಾದಿಗ ಪರ ಎಲ್ಲ ಸಂಘ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಅದರ ಜೊತೆಯಲ್ಲಿ ಮಾದಿಗರ ಒಂದಿಗೆ ಮೋದಿಯೊಂದಿಗೆ ಮಾದಿಗರ ಅನ್ನೋದು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಒಂದು ಹಿಂದಿನ ದಿನಗಳಲ್ಲಿ ಸಂದೇಶವನ್ನು ಹೊರಡಿಸಿದೆ. ಸಿಕಿಂದ್ರಾಬಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಮೇರಾ ಛೋಟಾ ಭಾಯ್ ಮಂದಕೃಷ್ಣ ಅನ್ನೋ ಒಂದು ಸಂದೇಶವನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಹರಿದಾಡಿದೆ. ಹಾಗಾಗಿ ಮಂದಕೃಷ್ಣ ಮಾದಿಗಣ್ಣವರು ಭಾರತೀಯ ಜನತಾ ಪಕ್ಷದ ಪರವಾಗಿದ್ದಾರೆ. ಅವರು ಸಮಾಜ ಚಿಂತಕರು. ಇಡೀ ಭಾರತ ದೇಶದಂತ ಸಂಘಟನೆಯನ್ನು ಕಟ್ಟದಂತ ಮಹಾನ್ ಪುರುಷ ಮಂದಕೃಷ್ಣ ಅಣ್ಣವರು ಇವತ್ತು ಸಮಾಜ ಚಿಂತನಕ್ಕಾಗಿ ಒಂದು ಪಕ್ಷಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ. ಹಾಗಾಗಿ ಮಂದಕೃಷ್ಣ ಅವರು ಎಲ್ಲಿರುತ್ತಾರೋ ಈ ಮಾದಿಗ ಸಮಾಜವು ಕೂಡ ಅಲ್ಲಿ ಇರಬೇಕಂತೇಳಿ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. बोलो भारत माता की जय, बोलो भारत माता की जय। अब की बार 400 बार, अब की बार 400 बार। ಮಾದಿಗರೊಂದಿಗೆ ಮೋದಿ, ಮೋದಿ ಒಂದಿಗೆ ಮಾದಿಗರು, ಮಾದಿಗರಂದ್ರೆ ಮೋದಿ.